ಪ್ರಾಣ ಪ್ರತಿಷ್ಠೆ ಆಯಿತು. ಪ್ರಧಾನಿ ಮೋದಿಯವರು ಹೇಳಿದ್ರು, ಈ ಮಂದಿರ ನಿರ್ಮಾಣ ಅನ್ನೋದೇನಿದೆ, ದೃಢವಾದ ಸಂಕಲ್ಪ ತೊಟ್ಟರೆ ಎಂಥ ಕಾರ್ಯವೂ ಕೂಡ ನಾವು ಸಿದ್ಧಿಸಬಹುದು, ಮಾಡಿ ತೀರಬಹುದು ಅನ್ನೋದಕ್ಕೆ ನಿದರ್ಶನ. ಭಾರತವನ್ನು ವಿಕಸಿತ ಭಾರತ ಮಾಡೋಕೆ ಎಲ್ಲ ಭಾರತೀಯರು ಕೂಡ ನಿರ್ಧಾರ ಮಾಡಿದ್ರೆ ರಾಮ ಮಂದಿರ ನಿರ್ಮಾಣದಂತೆಯೇ ಭಾರತ ಕೂಡ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶವಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂಥೇಳಿ. ರಾಮನ ಆದರ್ಶವನ್ನು, ರಾಮ ಭಕ್ತಿಯನ್ನು ರಾಷ್ಟ್ರಭಕ್ತಿಯಾಗಿಸ್ಕೊಳ್ಳೋದು ಹೇಗೆ, ರಾಷ್ಟ್ರದ ಅಭಿವೃದ್ಧಿಗೆ ಈ ಭಕ್ತಿಯನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಳೋದು ಹೇಗೆ? ನಮ್ಮೆಲ್ಲರ ಕನಸು ಬರಿದೆ ರಾಮ ಮಂದಿರದ ಕನಸಲ್ಲ, ರಾಮ ರಾಜ್ಯದ ಕನಸು. ಇದನ್ನು ಕೂಡ ಸಾಕಾರಗೊಳಿಸೋದು ಸಾಧ್ಯ ಇದೆ. ಆವತ್ತು ಒಬ್ಬ ರಾಮ ರಾಜನಾಗಿದ್ದ, ರಾಮರಾಜ್ಯ ಸುಲಭ ಆಗಿ ಹೋಯಿತು. ಇವತ್ತು ರಾಜರ ಆಳ್ವಿಕೆ ಇಲ್ಲ, ಇವತ್ತು ಪ್ರಜಾರಾಜ್ಯ, ಪ್ರಜೆಗಳೇ ರಾಜರು. ಹಾಗಾಗಿ ಈಗಿನ ಕಾಲದಲ್ಲೂ ಕೂಡ ರಾಮರಾಜ್ಯದ ನಿರ್ಮಾಣ ಆಗಬೇಕು ಅಂತಿದ್ದರೆ ಒಂದರ್ಥದಲ್ಲಿ ಇನ್ನೂ ಸುಲಭ ಆಯಿತು. ಪ್ರಜೆಗಳೆಲ್ಲರೂ ರಾಮರಾದರೆ ಮುಗಿದೋಯಿತು. ಪ್ರಜೆಗಳೆಲ್ಲರೂ ಕೂಡ ರಾಮರಾದರೆ ತಾನೇ ತಾನಾಗಿ ರಾಮರಾಜ್ಯದ ನಿರ್ಮಾಣ ಆಗತ್ತೆ. ಏನು ನಾವು ರಾಮರಾಗುವುದು ಅಂತಂದರೆ ರಾಮನ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸಿಕೊಳ್ಳೋದು. ಇವತ್ತು ರಾಮನಿಗೊಂದು ಮನೆ ಆಯಿತು, ರಾಮನಿಗೊಂದು ಮನೆ ಆಯಿತು. ಇವತ್ತಿನ ಇದು ರಾಮರಾಜ್ಯ. ರಾಮರಾಜ್ಯದಲ್ಲಿ ಒಬ್ಬ ಮನೆ ಇಲ್ಲ ಅಂತ ದುಃಖಿಸುವ ಹಾಗೆ ಆಗಬಾರದು. ಆ ದಿಸೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಪಡಬೇಕು. ರಾಮದೇವರು ನಮಗೆ ತೋರಿಸಿದ ಆದರ್ಶ ಅದು. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ರಾಮ, ನಿನಗೆ ನಿನ್ನ ಮಾತೆ ಬೇಕೋ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ದುಕೋ. ನಿನಗೆ ನಿನ್ನ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ದುಕೋ. ಹೀಗೆ ನನ್ನ ಬಳಿಯಲ್ಲಿ ಆಯ್ಕೆ ನಿಟ್ಟದ್ದಾದರೆ ಲಕ್ಷ್ಮಣ, ನಾ ಆಯ್ದುಕೊಳ್ಳೋದು ನಮ್ಮ ಮಾತೆಯನ್ನು, ನಮ್ಮ ಮಾತೃಭೂಮಿಯನ್ನು. ಸ್ವರ್ಗಕ್ಕಿಂತಲೂ ಅದು ಮಿಗಿಲು. ಇಂತಹ ಮಾತಿನ ಮೂಲಕ ರಾಮದೇವರು ನಮ್ಮ ಮಾತೃಭೂಮಿ ಮೇಲೆ ನಮಗಿರಬೇಕಾಗಿರುವ ಭಕ್ತಿ, ಗೌರವ ಅದು ಎಷ್ಟರ ಮಟ್ಟಿನದ್ದು ಅನ್ನೋದನ್ನು ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ರಾಮನ ಆದರ್ಶ ನಮಗೆಲ್ಲರಿಗೂ ಕೂಡ ಪಾಠ ಆಗಬೇಕು. ಹಾಗಾಗಿ ಯಾರು ರಾಮಭಕ್ತನೋ ಅವನು ದೇಶಭಕ್ತನಾಗಬೇಕಾದುದು ಅನಿವಾರ್ಯ. ಯಾರು ದೇಶಭಕ್ತನಲ್ಲವೋ ಅವನು ರಾಮಭಕ್ತನಲ್ಲ. ಯಾರು ರಾಮಭಕ್ತನೋ ಅವನು ದೇಶಭಕ್ತನಾಗಲೇಬೇಕು. ದೇಶಭಕ್ತ ಅಲ್ಲ ಅಂತದಾದರೆ ಅವನು ರಾಮಭಕ್ತನಲ್ಲ. ಆದ್ದರಿಂದಲೇ ರಾಮನಿಗೇನಾದರೂ ಸೇವೆ ಮಾಡಬೇಕು, ರಾಮನಿಗೇನಾದರೂ ಸೇವೆ ಮಾಡಬೇಕು. ರಾಮ ಸೇವೆ ಬೇರೆ ಅಲ್ಲ, ದೇಶ ಸೇವೆ ಬೇರೆ ಅಲ್ಲ. ರಾಮ ಸೇವೆ, ದೇಶ ಸೇವೆಯೇ ರಾಮ ಸೇವೆ. ಏನು ದೇಶ ಅಂತಂದರೆ ನಮ್ಮ ಸುತ್ತಮುತ್ತಲಿರತಕ್ಕಂತಹ ಪ್ರಜಾವರ್ಗ. ನಾವು ಕಷ್ಟದಲ್ಲಿರುವವರಿಗೆ ಗಮನಿಸಿ, ರಾಮನ ವ್ಯಕ್ತಿತ್ವ ಪ್ರಜಾನಾಂಚ ಹಿತೇ ರತಃ, ಪ್ರಜೆಗಳ ಹಿತದಲ್ಲಿ ಆಸಕ್ತನಾಗಿರುವವ. ಹಾಗಾಗಿ ಇವತ್ತೆಲ್ಲ ರಾಮರಾಜ್ಯ ನಿರ್ಮಾಣ ಆಗಿದೆ. ನಾವೆಲ್ಲರೂ ಕೂಡ ರಾಮನ ಪ್ರಜೆಗಳು. ಹಾಗಾಗಿ ನಾವು ಇವತ್ತೇನು ಮಾಡಬೇಕು, ಲೋಕದಲ್ಲಿ ಯಾರೂ ಕೂಡ ಕಷ್ಟದಲ್ಲಿ ಇರದ ಹಾಗೆ, ನಮ್ಮಿಂದ ಏನು ಸಾಧ್ಯವೋ ಹಾಗೆ, ಏನು ಸಾಧ್ಯವೋ ಹಾಗೆ ನೋಡಿ. ಲೈಫಲ್ಲಿ ಒನ್ ಟೈಮ್ ಇವತ್ತು ರಾಮನಿಗೆ ಮಂದಿರ ಕಟ್ಟೆ ಆಯಿತು, ಲೋಕದಲ್ಲಿ ಒಬ್ಬನಿಗೆ ಮಂದಿರ ಇಲ್ಲ ಅಂತಂದರೆ ಯಾರಿಗಿಲ್ಲ ಅಂತ ನಮಗೆ ಗೊತ್ತು. ಅವನು ನಮ್ಮ ಮನೆಯ ಆಳೆ ಆಗಿದ್ದಿರಬಹುದು, ನಮ್ಮ ಫ್ಯಾಕ್ಟ್ರಿಯ ಒಬ್ಬ ಕೂಲಿಯವನೇ ಆಗಿರಬಹುದು, ನಮ್ಮ ಕಂಪನಿಯ ಒಬ್ಬ ಆಳೆ ಆಗಿರಬಹುದು. ಅವನಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಾವು ನೆರವಾಗೋಣ. ಲೈಫಲ್ಲಿ ಒನ್ ಟೈಮ್ 5-6 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ, ಗರಿಷ್ಠ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಬ್ಬನಿಗೆ ಒಂದು ಪುಟ್ಟದಾದ ಸುಂದರವಾದ ಮನೆ ನಿರ್ಮಾಣ ಆಗುತ್ತೆ. ಮಾಡಿಕೊಡೋಣ. ರಾಮನ ಬಳಿ ಬಂದಾಗ ರಾಮನಿಗೆ ಸೇವೆ ಮಾಡಬೇಕು. ದೇವರೇ, ನಿನ್ನ ಹೆಸರು ನಾನು ಇಂತಹ ಒಂದು ಒಳ್ಳೆಯ ಕೆಲಸ ಮಾಡಿದೆ, ಇದು ನಿನಗೆ ಸಮರ್ಪಿತ. ಇದು ರಾಮ ಸೇವೆ. ಅವನಿಗೂ ಅನ್ನೋಣ, ನೋಡಪ್ಪ, ಇದು ನಾನು ಕೊಟ್ಟದ್ದಲ್ಲ, ಇದು ರಾಮದೇವರ ಪ್ರಸಾದ. ರಾಮನಿಗೆ ನಿಷ್ಠನಾಗಿರು, ದೇಶಕ್ಕೆ ನಿಷ್ಠನಾಗಿರು. ಯಾರಿಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಇದೆ ಅದಕ್ಕೆ ಸಹಾಯ ಮಾಡೋಣ. ಯಾರಿಗೆ ವೈದ್ಯಕೀಯ ಚಿಕಿತ್ಸೆಗೆ ನೆರವಾಗಬೇಕು ಅದನ್ನು ಮಾಡೋಣ. ಯಾರಿಗೆ ಲೋಕದಲ್ಲಿ ಈ ಗೋವುಗಳ ಪೋಷಣೆ ಆಗಬೇಕು, ಗೋವುಗಳ ಪೋಷಣೆ ಆಗಬೇಕು, ಎಲ್ಲಿ ಗೋಶಾಲೆ ಇದೆ ನಾವೇ ನಿರ್ಮಾಣ ಮಾಡೋಣ. ಗೋಶಾಲೆಯಲ್ಲಿ ಒಂದಿಷ್ಟು ಗೋವುಗಳನ್ನು ದತ್ತು ತೆಗೆದುಕೊಳ್ಳೋಣ. ಇದೇ ರಾಮರಾಜ್ಯ. ಕಡೆ ಪ್ರಶ್ನೆ, ಇವತ್ತು ರಾಮಲಲ್ಲನ ದರ್ಶನ ಮಾಡಿದ ಅಂದರೆ
ಟಿವಿಗಳ ಮೂಲಕ ದರ್ಶನ ಮಾಡಿ, ಹಾಗೆ ಅಯೋಧ್ಯೆಯಲ್ಲಿ LED ಪರದೆಗಳ ಮೂಲಕ ದರ್ಶನ ಮಾಡಿದ ಬಹುತೇಕರ ಬಾಯಲ್ಲಿ ಬಂದ ಘೋಷಣೆ ಅಯೋಧ್ಯ ತೋ ಮಿಲ್ ಗಯಿ, ಕಾಶಿ ಮಥುರಾ ಬಾಕಿ ಹೇ ಅಂತ ಹೇಳಿ. ಅವಶ್ಯವಾಗಿ ನಮ್ಮ ಹಿಂದೂಗಳಿಗೆ ಇವೆಲ್ಲವೂ ಕೂಡ ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಕಾ. ಭರತಖಂಡದಲ್ಲಿ 7 ಮೋಕ್ಷದಾಯಕವಾಗಿರತಕ್ಕಂಥ ಕ್ಷೇತ್ರಗಳು ತಂದರೆ ಇವು. ಹಾಗಾಗಿ ಅವು ನಮಗಿನ್ನೂ ಬೇಕು. ನಾವು ಅಯೋಧ್ಯೆಯ ಕುರಿತಾಗಿ ನಮಗೆ ಸಂವಿಧಾನ ಇದೆ, ನಮಗೆ ನ್ಯಾಯಾಲಯ ಇದೆ, ನಮಗೆ ಕಾನೂನು ಇದೆ, ನಾವು ಅದರ ಮೊರೆ ಹೋಗ್ತೇವೆ, ನ್ಯಾಯಾಲಯದ ಮೊರೆ ಹೋಗ್ತೇವೆ, ನಮ್ಮ ಅಹವಾಲನ್ನು ನಾವು ಸಲ್ಲಿಸ್ತೇವೆ. ನ್ಯಾಯಾಲಯ ನಮಗೆ ಉತ್ತಮವಾದ ತೀರ್ಪನ್ನು ನೀಡಬೇಕು. ಆ ನ್ಯಾಯಾಲಯದ ಎಲ್ಲ ನ್ಯಾಯಮೂರ್ತಿಗಳಿಗೆ, ಆ ನ್ಯಾಯವಾದಿಗಳಿಗೆ ರಾಮದೇವರ, ಕೃಷ್ಣದೇವರ, ಕಾಶಿ ವಿಶ್ವನಾಥನ ಅನುಗ್ರಹದ ಶ್ರೀರಕ್ಷೆ ಇರಲಿ. ಅವರ ಮೂಲಕ ಅಂತಹ ಕೆಲಸವು ಕೂಡ ಸಾಧ್ಯವಾಗಲಿ ಅಂತ ನಾವು ಅಹರ್ನಿಶಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕಳೆದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಸತತವಾಗಿ 7 ದಿನದಿಂದ ಅಯೋಧ್ಯೆಯಲ್ಲಿ ನಡೀತಿರುವ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಮಾಡ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ಅಯೋಧ್ಯೆಯಿಂದ ತಮ್ಮ ಸಂದೇಶ. ರಾಮ ಮಂದಿರ ನಿರ್ಮಾಣ ಆಗಾಯಿತು. ಮಂದಿರವನ್ನಾಗಿ ಉಳಿಸಿಕೊಳ್ಳುವ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಬಿದ್ದಿದೆ. ಹಾಗಾಗಿ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಇರುವಷ್ಟು ಕಾಲ ಮಂದಿರವಾಗಿ ಉಳಿಯುತ್ತೆ. ಅದಲ್ಲ ಅಂತಾದರೆ ನಮ್ಮ ಪಕ್ಕದ ನೆರೆಯ ದೇಶ ಅಫ್ಘಾನಿಸ್ತಾನದಲ್ಲಿ ಆ ಬುದ್ಧಮೂರ್ತಿಗೆ ಆದಂತೆ ಈ ಮಂದಿರಕ್ಕೂ ಹಾನಿಯಾದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಒಂದು ವೇಳೆ ಹಾಗಾಯಿತು ಅಂತಂದರೆ ಏನು ನಮ್ಮ ಇಷ್ಟು ವರ್ಷದ ಹೋರಾಟಕ್ಕೆ, ಇಂತಹ ಒಂದು ಕಷ್ಟಪಟ್ಟು ಮಾಡಿದ ಮಂದಿರಕ್ಕೆ, ನಾವು ಪಟ್ಟ ಶ್ರಮಕ್ಕೆ ಏನು ಬೆಲೆ ಕೊಟ್ಟ ಹಾಗಾಯಿತು. ಹಾಗಾಗಿ ಈ ಶ್ರಮಕ್ಕೊಂದು ಬೆಲೆ ಬರುವುದು ಅದು ಆಶಂದಾರಕವಾಗಿ ಇನ್ನೂ ಮಂದಿರವಾಗಿ ಉಳಿದಾಗ. ಹಾಗಾಗಬೇಕು ಅಂತಿದ್ರೆ ಹಿಂದೂ ಸಂಸ್ಕೃತಿ ಇಲ್ಲಿ ಹಿಂದೂಗಳಾಗಿ ಉಳಿಬೇಕು. ಯಾರು ನಾವು ನೀವು ಅಲ್ಲ. ನಮ್ಮ ದಿನ ಎಷ್ಟೊಂದು ಗೊತ್ತಿಲ್ಲ, ನಮ್ಮ ಮುಂದಿನ ಸಂತತಿ. ಹಾಗಾಗಿ ಮಕ್ಕಳಿಗೆ ಅಂತಹ ಉದಾತ್ತವಾದ ಸಂಸ್ಕೃತಿಯ ಪರಿಚಯ ಮಾಡಿಕೊಡೋಣ. ಮಕ್ಕಳಿಗೆ ಅಂತಹ ಸಂಸ್ಕೃತಿಯ ಪ್ರಧಾನ ಎಲ್ಲಿಂದ ಪ್ರಾರಂಭ ಆಗಬೇಕು? ನಾಮಕರಣದಿಂದ ಪ್ರಾರಂಭ ಆಗಬೇಕು. ಇದನ್ನು ನಾವು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. ಮಕ್ಕಳಿಗೆ ಏನೋ ಒಂದು 2-3 ಅಕ್ಷರದ ಹೆಸರನ್ನು ಇಡ್ತಾ ಇದ್ದೇವೆ. ತನ್ನ ಹೆಸರಿನ ಹಿನ್ನೆಲೆಯನ್ನು ಹುಡುಕಿಕೊಂಡು ಹೋದರೆ ಆ ಮಗುವಿಗೆ ಸಂಸ್ಕೃತಿಯ ಪರಿಚಯ ಆಗಲಿಕ್ಕೆ ಕಾರಣವೇ ಇಲ್ಲ, ಅವಕಾಶವೇ ಇಲ್ಲ. ಶಾಲೇಜುಗಳಲ್ಲಿ ಸಂಸ್ಕೃತಿಯ ಪ್ರಧಾನ ಇಲ್ಲ, ಮನೆಯಲ್ಲಿ ನಮಗೆ ಪುರುಸೊತ್ತಿಲ್ಲ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಪರಿಚಯ ಹೇಗಾಗಬೇಕು? ನಮಗೆ ಹೆಸರಿಗೆ ಏನು ಕೊರತೆ? ಅಷ್ಟಾದಶ ಪುರಾಣಗಳು, ಅಷ್ಟೇ ಉಪಪುರಾಣಗಳು, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಅಲ್ಲಿಂದ ಒಂದು ಹೆಸರನ್ನು ಆಯ್ದುಕೊಂಡು ಮಗುವಿಗೆ ಇಟ್ಟೆವು ಅಂತಂದರೆ ಆ ಮಗು ತನ್ನ ಹೆಸರಿನ ಹಿನ್ನೆಲೆ ಏನು ಅಂತ ಹುಡುಕ್ಲಿಕ್ಕೆ ಹೋದರೆ ಎಷ್ಟು ವಿಪುಲವಾದ ಸಾಹಿತ್ಯಗಳ ಪರಿಚಯ ಆಗತ್ತೆ. ಆ ಸಾಹಿತ್ಯಗಳಲ್ಲಿ ಅಡಗಿದೆ ನಮ್ಮ ಸಂಸ್ಕೃತಿ ಪರಿಚಯ ಅಲ್ಲಿದೆ. ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ. ಮಕ್ಕಳಿಗೆ ನಾವು ಪುನರ್ನಾಮಕರಣ ಮಾಡೋಣ. ಆ ಮೂಲಕ ನಾವು ಮಕ್ಕಳಿಗೆ ಸಂಸ್ಕೃತಿ ಪರಿಚಯ ಮಾಡಿಸೋಣ. ನಮ್ಮ ಸಂಸ್ಕೃತಿ ಪರಿಚಯ ಮಾಡಿಸಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೆ ಬಲಾತ್ಕಾರಕ್ಕೋ, ಆಮಿಷಕ್ಕೋ, ಇನ್ಯಾವುದಕ್ಕೋ, ಒತ್ತಡಕ್ಕೋ ಬಲಿಯಾಗಿ ನಮ್ಮ ಮಕ್ಕಳು ಮತಾಂತರಗೊಂಡ್ರು ಅಂತಂದರೆ ತಾವು ಪುನರ್ನಾಮಕರಣ ಮಾಡ್ಕೋತಾರೆ. ಅದು ಒಳ್ಳೆಯದೋ? ಇಲ್ಲ. ಒಂದು ವೇಳೆ ಹಾಗಾಯಿತು ಅಂತಂದರೆ ಮಂದಿರಕ್ಕೆ ಯಾರಿಂದಲೂ ಅಲ್ಲ, ಈ ನಮ್ಮ ಮಕ್ಕಳಿಂದ ಏನೇ ಹಾನಿ ಒದಗಿದ್ರು ಕೂಡ ಅದು ಆಶ್ಚರ್ಯ ಇಲ್ಲ. ಹಾಗಾಗಿ ಅಂತಹ ಎಲ್ಲ ಆಗಿಬಿಟ್ರೆ ಈ ಶ್ರಮಕ್ಕೆ ಏನು ಬೆಲೆ ಕೊಟ್ಟ ಹಾಗಾಯಿತು. ಹಾಗಾಗಿ ಮಕ್ಕಳಿಗೆ ಅಂತಹ ದಾರಿ ಹಿಡಿಯದ ಹಾಗೆ ಉದಾತ್ತ ಸಂಸ್ಕೃತಿಯ ಪರಿಚಯವನ್ನು ಮಾಡಿಸೋಣ, ಪುನರ್ನಾಮಕರಣ ಮಾಡೋಣ. ದೊಡ್ಡ ಒಂದು ಅಭಿಯಾನವೇ ನಡೆಯಲಿ. ಪ್ರತಿಯೊಬ್ಬ ಮಕ್ಕಳು ಕೂಡ ರಾಮರಾಗಲಿ, ಪ್ರತಿಯೊಬ್ಬ ಮಕ್ಕಳು ರಾಮರಾಗಲಿ. ಲೋಕಾಸಮಸ್ತ ಸುಖಿನೋ ಭವಂತು. ರಾಮನ ವ್ಯಕ್ತಿತ್ವ ಅಂತಹದ್ದು. ಲೋಕದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಬೇಕು. ಮಕ್ಕಳನ್ನು ರಾಮರನ್ನಾಗಿ ಮಾಡಬೇಕು. ಸರಿ ಗುರುಗಳೇ, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಮಯ ಕೊಟ್ಟು ಮಾತನಾಡಿದ್ದಕ್ಕೆ. ಇದು ಪೇಜಾವರ ಶ್ರೀಗಳ ಮಾತು. ಬ್ಯಾಕ್ ಟು ಸ್ಟುಡಿಯೋ.